ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕೆಂಟರ್ ಶಿವು. ಡೇ ಟೂರ್ಲಾಗೆ ಸ್ವಾಗತ ಸುಸ್ವಾಗತ. ಹಣ ಬಂದ. ನಾನು ನಮ್ಮ ಹುಡುಗ ಹೊರಟಿದ್ದೆ, ನೆನೆ ಕೆಲಸ ಮಾಡಿದ್ದೆ ಬಿಲ್ಡಿಂಗ್ ಹತ್ರಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ಸೈಟರ್ ಹೋದ ತಕ್ಷಣ ನೀನೆ ಅದು ನಿಂತಿದ್ದಂಥ ಕೆಲಸನೇ ಇವತ್ತು ಕಂಟಿನ್ಯೂ ಮಾಡಬೇಕಾಗಿತ್ತು. ನಾವು ಮರ ಜೊತೆ ಯುದ್ಧ ಮಾಡೋಕ್ಕೆ ಮೊದಲು ನಮ್ಮ ವೆಪನ್ಸ್ ಎಲ್ಲ ಶಾರ್ಪ್ ಮಾಡ್ಕೊಬೇಕಾಗಿತ್ತು. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಕೊನೆಗೂ ನಮ್ಮ ವೆಪನ್ಸ್ ಎತ್ಕೊಂಡು ಮರಗಳ ಜೊತೆ ಹೆಜ್ಜೆ ಹಾಕೋ ಯುದ್ಧನ ಸ್ಟಾರ್ಟ್ ಮಾಡೇ ಬಿಟ್ವಿ. ಆಮೇಲೆ ಓನವರು ನಾಷ್ಟ ತಂದ್ಕೊಟ್ರು. ಏನೇ ಹೇಳಿ, ನಮ್ಮ ಲೈಫ್ ಚಿತ್ರಾನ್ನ ಆಗಿರೋ ನಾವು ಮಾತ್ರ ಚಿತ್ರಾನ್ನ ತಿನ್ನೋದು ಬರೋದೇ ಇಲ್ಲ. ನಾಷ್ಟ ಆದ ತಕ್ಷಣ ಟೀ ಕೂಡ ಬಂದೇ ಬಿಡ್ತು. ಟೀ ಕುಡಿದ ತಕ್ಷಣ ನಮ್ಮ ಡ್ರಂಕನ್ ಮಾಸ್ಟರ್ ವೆಪನ್ಸ್ ಹಿಡಿದು ಕೆಲಸ ಶುರು ಮಾಡೇ ಬಿಟ್ರು ನೋಡಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಕೆಲಸ ಮಾಡ್ತಾ ಮಧ್ಯಾಹ್ನ ಆಯ್ತಿದಂಗೆ ನಮ್ಮ ಅಣ್ಣವ್ರು ಊಟ ಕೂಡ ತಂದು ಕೊಟ್ಟೇ ಬಿಟ್ರು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ಆದ್ರೆ ನಮ್ಮ ಡ್ರಂಕನ್ ಮಾಸ್ಟರ್ಗೆ ಕೈಲಿ ಮೊಬೈಲ್ ಇಲ್ದೇನೆ ಹೊಟ್ಟೆ ಒಳಗಡೆ ಊಟನೇ ಹೋಗಲ್ಲ. ಇನ್ನೇನು ಊಟ ಆದ ತಕ್ಷಣ ಬ್ಯಾಕ್ ಟು ವರ್ಕ್ ಅಂತ ಕೆಲಸ ಶುರು ಮಾಡಿದ್ವಿ. ಆದ್ರೆ ನಮ್ಮ ಹುಡುಗ ಮಾತ್ರ ಇನ್ನೂ ಮೊಬೈಲಲ್ಲಿ ಬಿಸಿ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ನಮ್ಮ ಹುಡುಗಂಗೆ ಟೀ ಬರೋದು ಹೆಂಗ್ ಗೊತ್ತಾಗ್ಬಿಡುತ್ತೋ ಏನೋ. ಆಗ್ಲೇ ಟೀ ಮುಂದೆ ಫುಲ್ ಹಾಜಾರು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕೆಲಸ ಶುರು ಮಾಡ್ತಾ ನೈಟ್ ಆಗಿದ್ದೇ ಗೊತ್ತಾಗಿಲ್ಲ. ಆದ್ರೂ ನಮ್ಮ ಹೆಸರು ಬಿಡ್ತಾರ. ಸಂಜೆ ಅವರು ಟಾರ್ಚ್ ಹಾಕಿಸ್ಕೊಂಡು ಕೆಲಸ ಮಾಡಿಸ್ತಾವ್ರೆ. ನಾಳೆಗೂ ಸ್ವಲ್ಪ ಕೆಲಸ ಉಳ್ಕೊಂತು. ಅದಕ್ಕೆ ನಮ್ಮ ಹುಡುಗ ವೆಪನ್ಸ್ನೆಲ್ಲ ಎತ್ ಮಡಗೋಕೆ ಶುರು ಮಾಡ್ದ. ನಾವು ಕೂಡ ವೆಪನ್ಸ್ನ ಎತ್ ಮಡಗಿ ಮನೆಗೆ ಹೊರಡೋದಕ್ಕೆ ಶುರು ಮಾಡಿದ್ವಿ. ಇದು ಇವತ್ತಿನ ಡೇಟು ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಫಾಲೋ ಆಗು, ಲೈಕ್ ಮಾಡ್ರಪ್ಪ. ಅಷ್ಟೇ.